ಹಾಯ್ ಎಲ್ಲರಿಗೂ. ನಾನು ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಾ ಹಿಂಡಿನ ಹೇಗೆ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನಾನು ಮೊದಲಿಗೆ ಒಂದು 4 ಕಪ್ಪಷ್ಟು ಶೇಂಗಾನ ಇಲ್ಲಿ ಹುರಿದುಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಇವಾಗ ನೋಡ್ಬೋದು ಈ ಶೇಂಗಾ ಎಷ್ಟು ಚೆನ್ನಾಗಿ ಬ್ರೌನ್ ಆಗ್ತಾ ಇದೆ. ಸೊ ಮೇಲ್ಗಡೆ ಸಿಪ್ಪೆ ನೋಡಿದ್ರೆ ಗೊತ್ತಾಗುತ್ತೆ ಇದೆಲ್ಲ ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಅಂತ. ಇದಾದ್ಮೇಲೆ ನಾನು ಶೇಂಗಾ ಪುಡಿ ಮಾಡಿದ್ಮೇಲೆ ಒಗ್ಗರಣೆ ಕೊಡ್ಲಿಕ್ಕೆ ಅನ್ಕೊಂಡ್ಬಿಟ್ಟು ಇಲ್ಲಿ ಒಗ್ಗರಣೆಗೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು 8ರಿಂದ 10 ಎಸಳಿನ ಅಷ್ಟಲ್ಲಿ ಬರುವಂಥ ಕರಿಬೇವು ಎಲೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕರಿಬೇವು ಘಮ ಬರುತ್ತೆ. ಮತ್ತು ಇಲ್ಲಿ ಯೂಸ್ ಮಾಡ್ತಿರೋ ಕರಿಬೇವು ಇದು ಫ್ರೆಶ್ ಕರಿಬೇವು. ಇದನ್ನು ಇದೇ ಥರ 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ಹಸಿ ಅಂಶವೆಲ್ಲ ಹೋಗಿದೆ. ಇವಾಗ ನಾನು ಇದನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಇವತ್ತು ನಾನು ಈ ಶೇಂಗಾ ಹಿಂಡಿನ ನಮ್ಮ ಅಮ್ಮನ ಜೊತೆ ಮಾಡ್ತಾ ಇರೋದ್ರಿಂದ ನಮ್ಮಮ್ಮ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಜೀರಿಗೆನ ಈ ಒಗ್ಗರಣೆಗೋಸ್ಕರ ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಅದಾದಮೇಲೆ ಇದಕ್ಕೆ ಒಂದು ಸ್ಪೂನಿನಷ್ಟು ಹಿಂಗನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದಾರೆ. ಇದನ್ನು ನಾವು ಲೋ ಫ್ಲೇಮಲ್ಲೇ ಒಗ್ಗರಣೆ ಹಾಕ್ತಾ ಇದ್ದೀವಿ. ಇದಾದಮೇಲೆ ಇದಕ್ಕೆ ನಾವು ಇಲ್ಲಿ ಒಂದು ಸ್ಪೂನಿನಷ್ಟು ಅರಿಶಿಣ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇಲ್ಲಿ ಇದು ಅರಿಶಿನ ಲೋ ಫ್ಲೇಮಲ್ಲೇ ಆ್ಯಡ್ ಮಾಡ್ತಾ ಇಲ್ಲಾಂದರೆ ಎಲ್ಲ ಸುಟ್ಟೋಗುತ್ತೆ. ಹಾಗಾಗಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಆಫ್ ಆದಮೇಲೆ ಇಲ್ಲಿ 1 ಕಪ್ಪಿನಷ್ಟು ನಾವು ಅಚ್ಚ ಖಾರದ ಪುಡಿಯನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ನಾವು ಮಿಕ್ಸಿ ಮಾಡಬೇಕಾದ್ರೆ ಅಚ್ಚ ಖಾರ ಪುಡಿನ ಮಿಕ್ಸಿನಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಮುಂಚೆನೇ ಈ ಥರ ಒಗ್ಗರಣೆಯಲ್ಲಿ ಹಾಕಿಬಿಟ್ಟು ಇದನ್ನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಮಿಕ್ಸಿ ಮಾಡುವ ಟೈಮಲ್ಲಿ ಆ್ಯಡ್ ಮಾಡಲಿಕ್ಕಾಗಿ ಜೀರಿಗೆ ಮತ್ತು 1 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಹಾಗೆಯೇ ನಾವು ಮುಂಚೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕರಿಬೇವು ಎಲೆಗಳನ್ನು ಕೂಡ ನಾವಿಲ್ಲಿ ಎತ್ತಿಟ್ಕೊಂಡಿದ್ದೀವಿ. ಆಮೇಲೆ ನಾವು ಮುಂಚೆ ಶೇಂಗಾವೆಲ್ಲ ಹುರಿದಿಟ್ಕೊಂಡಿದ್ವಲ್ಲ ಅದರದ್ದು ಸಿಪ್ಪೆನೆಲೆಯಲ್ಲಿ ಕ್ಲೀನಾಗಿ ತೆಗೆದಿದೆ. ಸೊ ನೋಡ್ಬೋದು ಇವಾಗ ಈ ಶೇಂಗಾ ಈ ಥರ ಇದೆ. ಇವಾಗ ನಾವು ಇದನ್ನ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇವಾಗ ಪೌಡ್ರ್ ಮಾಡೋಣ. ಸೊ ಮೊದಲಿಗೆ ನಾನು ಸ್ವಲ್ಪ ಇಲ್ಲಿ ಸ್ವಲ್ಪನೇ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ಶೇಂಗಾ ಆ್ಯಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಸ್ವಲ್ಪ ಇದಕ್ಕೆ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದಾರೆ. ಒಂದು 8ರಿಂದ 10 ಎಸಳಷ್ಟು ಬೆಳ್ಳುಳ್ಳಿನ. ಆಮೇಲೆ ಸ್ವಲ್ಪ ಜೀರಿಗೆ, ಹಾಗೆ ಏನು ನಾವು ಹುಣಸೆಹಣ್ಣು ಎತ್ತಿಟ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಆ್ಯಡ್ ಮಾಡಿ ಪ್ರತಿ ಸಲನೂ ಆ್ಯಡ್ ಮಾಡಬೇಕಾದ್ರೆ ಸೊ ಈ ಥರ ಸ್ವಲ್ಪನೇ ಆ್ಯಡ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಮಿಕ್ಸಿ ಮಾಡಿದಾಗೂ ಎಲ್ಲದರಲ್ಲೂ ಈಕ್ವಲ್ ಕ್ವಾಂಟಿಟಿಯಲ್ಲಿ ಬರುತ್ತೆ ಅಂದ್ಕೊಂಡ್ಬಿಟ್ಟು ಈ ಥರ ಮಾಡ್ತಾ ಇದ್ದಾರೆ. ಮತ್ತು ಒಂದು ಸ್ವಲ್ಪ ಇಲ್ಲಿ ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀವಿ. ಇಷ್ಟನ್ನೆಲ್ಲ ಮಿಕ್ಸ್ ಮಾಡಿ ಇದನ್ನು ನಾವಿವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಸೊ ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಇದು ಈ ಥರ ಪೌಡರಲ್ಲಿ ಬಂದಿರುತ್ತೆ. ಸೊ ಜಾಸ್ತಿ ನುಣ್ಣಗೆನೂ ಬೇಡ ಮತ್ತು ಜಾಸ್ತಿ ತರಿಯಾಗೂ ಬೇಡ, ಇಷ್ಟೊಂದಿದ್ರೆ ಸಾಕು. ಈ ಥರ ಪೌಡ್ರಲ್ಲಿ ಇದ್ದರೆ ಸಾಕು. ಸೊ ಇವಾಗ ಇದನ್ನು ನಾವು ಮುಂಚೆನೇ ಎತ್ತಿಟ್ಕೊಂಡಿದ್ವಲ್ಲ ಒಗ್ಗರಣೆ ಹಾಕ್ಕೊಂಡು ಆ ಪಾತ್ರೆಗೆ ಇದನ್ನು ನಾವೆಲ್ಲ ಆ್ಯಡ್ ಮಾಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದ್ರದ್ದು ಕಲರ್ಸ್ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿ ಈ ಥರ ಕಲರ್ ಬರುತ್ತೆ. ವಾವ್, ನೀವು ಇಲ್ಲಿ ನೋಡ್ಬೋದು ಶೇಂಗಾ ಹಿಂಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು ಯಾಕೆ ಈ ಥರ ಕಲರ್ ಚೆನ್ನಾಗಿ ಬಂದಿದೆ ಅಂದರೆ ನಾವು ಒಗ್ಗರಣೆಯಲ್ಲಿ ಖಾರವನ್ನು ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೋಸ್ಕರ. ಇವಾಗ ನಾವು ಮುಂಚೆ ಎತ್ತಿಟ್ಕೊಂಡಿದ್ವಲ್ಲ ಕರಿಬೇವನ್ನು ನಾನು ಇಲ್ಲಿ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಲ್ಲವೂ ಕೂಡ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ನೀವು ಶೇಂಗಾ ಹಿಂಡಿ ತುಂಬ ಚೆನ್ನಾಗಿ ಬಂದಿದೆ. ಇವಾಗ ನೀವು ನೋಡ್ಬೋದು ನಾನು ಇದನ್ನು ಇವಾಗ ಈ ಥರ ಮುಷ್ಟಿ ಕಟ್ಟಿ ಕೂಡ ನೋಡ್ತಾ ಇದ್ದೀನಿ. ಇವಾಗ ಉಂಡೆ ಥರ ಬರ್ತಾ ಇದೆ. ಸೊ ಈ ಥರ ಇದ್ದರೆ ಶೇಂಗಾ ಹಿಂಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಶೇಂಗಾ ಹಿಂಡಿನ ನೀವು ಚಪಾತಿ ರೊಟ್ಟಿ ಜೊತೆ ಮೊಸರಲ್ಲಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನೀವಿಲ್ಲಿ ನೋಡ್ಬೋದು ಶೇಂಗಾ ಹಿಂಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿಲ್ಲಿ 4 ಕಪ್ಪು ಶೇಂಗಾಗೆ 1 ಕಪ್ಪು ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡಿದ್ದೀನಿ. ಸೊ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಸೊ ನೀವು ನಿಮ್ಮ ಅನುಸಾರವಾಗಿ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.